ಓಕೆ, ಇನ್ನು ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಗಬೇಕಲ್ಲ, ಇದೊಂದು ಈಗ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಹಂಗೆ ನೋಡೋಕ್ಕೋದ್ರೆ ಶಿಗ್ಗಾಂವಿ ಆಗಬೇಕು, ಸಂಡೂರು ಆಗಬೇಕು, ಅದು ಸುದ್ದಿನೇ ಆಗ್ತಾ ಇಲ್ಲ. ಬರೀ ಚನ್ನಪಟ್ಟಣ ಮಾತ್ರ ಸುದ್ದಿ ಆಗ್ತಿದೆ. ಜಟಿಲ ಸ್ವರೂಪವನ್ನು ಪಡ್ಕೊಳ್ತಾ ಇದೆಯಾ ಮೈತ್ರಿ ಅಭ್ಯರ್ಥಿ ಆಯ್ಕೆ ಅಂತ. ಆವಾಗ ಮೊನ್ನೆ ಸಿ ಪಿ ಯೋಗೇಶ್ವರ್ ನಾನೇ ಅಭ್ಯರ್ಥಿ, ಕುಮಾರಸ್ವಾಮಿನೇ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದರು. ಆದರೆ ಕುಮಾರಸ್ವಾಮಿ ನಿನ್ನೆ ಇದು JDS ಶಾಸಕರಿದ್ದ ಕ್ಷೇತ್ರ ಅಂತ ಒಂದು ಮಾತು ಹಾಕಿದ್ದಾರೆ. ಯಾರೇ ಇದ್ರೂ ಕೂಡ NDA ಇಂದ ಅಚ್ಚರಿ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಚನ್ನಪಟ್ಟಣದಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗುತ್ತಾ ಅಂತ, ಬಟ್ ಇನ್ನೂ ಎಲೆಕ್ಷನ್ನೇ ಡಿಕ್ಲೇರ್ ಆಗಿಲ್ಲ. ಇದು ಇಟ್ಸ್ ಟೂ ಅರ್ಲಿ ಅಂತ ನನಗನ್ನಿಸ್ತಾ ಇದೆ. 6 ತಿಂಗಳು ಟೈಮ್ ಇರುತ್ತೆ. ಅದರ ನಡುವೆ ಇವರೇ ಆತರಕ್ಕೆ ಬಿದ್ದವರಂಗೆ ಸಿ ಪಿ ಯೋಗೇಶ್ವರ್ ಒಂದು ಸ್ಟೇಟ್ಮೆಂಟು, ಇವರೊಂದು ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಿದ್ದಾರೆ. ಇನ್ನೊಂದು ಕಡೆಗೆ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಚನ್ನಪಟ್ಟಣ ಹೈ ವೋಲ್ಟೇಜ್ ಅಖಾಡ. ಅಭ್ಯರ್ಥಿ ವಿಚಾರದಲ್ಲಿ ದೋಸ್ತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಇರೋದು ಸ್ಪಷ್ಟ ಆಗ್ತಾ ಇದೆ. ಯೋಗೇಶ್ವರ್ದು ಒಂದು ಮಾತು, HDKಯದ್ದು ಒಂದು ಮಾತು. ಮೈತ್ರಿಕೂಟದಿಂದ ಚನ್ನಪಟ್ಟಣ ಅಭ್ಯರ್ಥಿ ಆಗೋದಕ್ಕೆ CPY ಬೇಕಾದಂತಹ ಕಸರತ್ತನ್ನು ಮಾಡ್ತಾ ಇದ್ದಾರೆ. CPY ಹೇಳಿಕೆಗೆ ಅಚ್ಚರಿಯ ಅಭ್ಯರ್ಥಿ ಹಾಕುವ ಪ್ರತಿದಾಳವನ್ನ ಪ್ರಯೋಗ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಚನ್ನಪಟ್ಟಣ ವಿಚಾರದಲ್ಲಿ ಸದ್ಯಕ್ಕೆ ಹೈಕಮಾಂಡ್ ಕಡೆಗೆ ಬಿಜೆಪಿ ನೋಡ್ತಾ ಇದೆ. ಸೊ ಒಂದ್ ಕಡೆಗೆ JDSಗೆ ತನ್ನ ಪಕ್ಷದ ಅಸ್ತಿತ್ವವನ್ನ ರಾಮನಗರ ಡಿಸ್ಟ್ರಿಕ್ಟ್ ನಲ್ಲಿ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ, ಇನ್ನೊಂದು ಕಡೆಗೆ ಮೈತ್ರಿ ಧರ್ಮ ಪಾಲನೆಯ ವಿಚಾರ. ಸೊ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ JDS, ಇದಕ್ಕೆ ಬಿಜೆಪಿ ಒಪ್ಕೊಳ್ಳುತ್ತಾ ಅನ್ನೋದು ಪ್ರಶ್ನೆ. ಬಿಕಾಸ್ CPY ಅನ್ನು ಕೂಡ ಬಿಟ್ಕೊಡಕ್ಕಾಗಲ್ಲ. 5 ಸಲ ಅವರು MLA ಆಗಿದ್ದು, ಒಂದು ಬೈ ಎಲೆಕ್ಷನ್ ಸೇರಿದಂತೆ. ಸೊ ಏನ್ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ. ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ತಮ್ಮ ರಾಮನಗರದಲ್ಲಿ ಅವರ ಜಿಲ್ಲೆಯಲ್ಲಿ ಅವರು JDS ಇದ್ದಿದ್ದು ಒಂದೇ ಕ್ಷೇತ್ರ ಚನ್ನಪಟ್ಟಣ, ಇನ್ನು 3 ಕಾಂಗ್ರೆಸ್ ಅವರು ಇರೋದು. ಈಗ ಅದನ್ನೂ ಬಿಟ್ಕೊಟ್ಟು ಬಿಜೆಪಿ ಅಭ್ಯರ್ಥಿ ಗೆದ್ದು ಬಿಟ್ರೆ ಅಸ್ತಿತ್ವನೇ ಇರಲ್ಲ ಅಂತಕ್ಕಂಥ ಚಿಂತೆ ಅವರಿಗೆ.